ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ಸುಕೇಶ್ ಪಡಿಬಾಗಿಲು. ಇವತ್ತಿನ ಬಿಸ್ನೆಸ್ ಟಾಕ್ ಕಾರ್ಯಕ್ರಮದಲ್ಲಿ ನಾನು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ವಿಷಯ ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆಯು ಪ್ರಸ್ತಾಪಿಸಿರುವ ನೌಕರರ ಭವಿಷ್ಯ ನಿಧಿ 3.0 ಅನ್ನೋ ಒಂದು ವಿಷಯ. ಈ ವಿಷಯದ ಬಗ್ಗೆ ಮಾತಾಡೋದಿಕ್ಕೆ ನಮ್ಮ ವಿಷಯ ಪರಿಣಿತರು ಹಾಗೂ ದ ಫೆಡರಲ್ ನ ಬಿಸ್ನೆಸ್ ಎಡಿಟರ್ ಆಗಿರುವಂತಹ ಕೆ ಗಿರಿಪ್ರಕಾಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಉದ್ಯೋಗಿಗಳ ವರ್ಗದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಬರುವ ವಿಷಯ ಅಂದ್ರೆ PF ಅಂದ್ರೆ ಪ್ರಾವಿಡೆಂಟ್ ಫಂಡ್, ಭವಿಷ್ಯ ನಿಧಿ. ಇದು ಅತ್ಯಗತ್ಯ ಕೂಡ ಎಲ್ಲ ಉದ್ಯೋಗಸ್ಥರಿಗೂ ಕೂಡ. ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆ ಕೆಲವು ದಿನಗಳ ಹಿಂದೆ ಈ ತರ ಒಂದು ಭವಿಷ್ಯ ನಿಧಿಯಲ್ಲಿ ಕೆಲವು ಬದಲಾವಣೆಗಳನ್ನು ತರುವಂತಹ EPFO 3.0 ಅನ್ನೋ ಒಂದು ಹೊಸ ಯೋಜನೆಯನ್ನ ಪ್ರಸ್ತಾಪ ಮಾಡಿದೆ. ಸದ್ಯಕ್ಕೆ ಅದು ಜಾರಿ ಆಗಿಲ್ಲ, ಒಂದು ಚರ್ಚೆಯ ಹಂತದಲ್ಲಿ ಇದೆ ಅಂತ ನಾವು ಅಂದ್ಕೊಳ್ಳೋಣ. ಮುಂದಿನ ಹಣಕಾಸು ವರ್ಷದಲ್ಲಿ ಅದೇನಾದ್ರೂ ಇಂಪ್ಲಿಮೆಂಟ್ ಆದ್ರೂ ಆಗ್ಬಹುದು. ಆದ್ರೆ ಇದರ ಕೆಲವು ಪ್ರಮುಖ ಅಂಶಗಳು ನಮ್ಮ ಮುಂದೆ ಇದೆ. ಈ ಬದಲಾವಣೆ ಆದ್ರೆ ಏನೇನು ಆಗ್ಬಹುದು ಅನ್ನೋ ಕೆಲವು ಅಂಶಗಳು ನಮ್ಮ ಮುಂದೆ ಇದೆ. ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಾವು ಚರ್ಚೆ ನಡೆಸೋಣ ಸರ್. ಮೊದಲಾಗಿ ನಾನು ನಿಮಗೆ ಕೇಳಬೇಕಾಗಿರೋದೇನು ಸರ್, ಈಗ EPFO 3.0 ಅಂತ ನಾವೇನಾದ್ರು ಹೇಳೋದಿದ್ರೆ EPFO 2.0 ಇತ್ತು, EPFO 1.0 ಇತ್ತು. ಈ ಮೂರರ ನಡುವಿನ ವ್ಯತ್ಯಾಸಗಳೇನಂತ ಫಸ್ಟ್ ತಿಳ್ಕೊಳ್ಳೋಣ ಸರ್. ಓಕೆ, ಇದು ಮೊದಲು ಅದನ್ನು ಹೇಳೋ ಮೊದಲು ನಾನೇನು ಹೇಳಬೇಕು ಅಂತಿದ್ದೀನಿ ಅಂದರೆ, ಇದು ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಇಂಥ ಸ್ಕೀಮ್ಸನ್ನು ಫಸ್ಟು ಫ್ಲೋಟ್ ಮಾಡುತ್ತೆ ಜನಗಳ ಮುಂದೆ. ಆಮೇಲಿಂದ ಅವ್ರಿಗೆ ಒಂದು ಫೀಡ್ಬ್ಯಾಕ್ ಅಂತ ಇರುತ್ತಲ್ಲ, ಅದು ಸಿಕ್ಕಾದ್ಮೇಲೆ ಅದನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಿ, ಇನ್ನೂ ಸ್ವಲ್ಪ ಟ್ವೀಕ್ ಅಂತ ಹೇಳ್ತಾರೆ, ಅದನ್ನು ಮಾಡಿ ಅದನ್ನು ಜಾರಿಗೆ ತರ್ತಾರೆ. ಸೊ ಅದಕ್ಕೋಸ್ಕರ ಈಗ ನಮ್ಮ ಮುಂದೆ ಇಟ್ಟಿದ್ದಾರೆ. ಎಂಪ್ಲಾಯರ್ಸ್ ಏನು ಹೇಳ್ತಾರೋ, ಎಂಪ್ಲಾಯೀಸ್ ಏನು ಹೇಳ್ತಾರೋ ಅದೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿರೋದನ್ನ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಹಿಂದಿಂದ ಏನಿತ್ತು ಓಲ್ಡರ್ 2.0, ಲೈಕ್ ಹಳೇದು ಏನಿತ್ತು ಇದನ್ನ ತಿಳ್ಕೊಳ್ಳೋಣ. ನೋಡಿ, ಮೊದಲಿಂದು ಆಬ್ವಿಯಸ್ಲಿ ಎಂಪ್ಲಾಯೀಸು 100% ಕೊಡಬೇಕಾಗಿತ್ತು ಅವ್ರದ್ದು ಬೇಸಿಕ್. ಈಗ ನಿಮಗೆ 100 ರೂಪಾಯಿ ಸಂಬಳ ಸಿಗ್ತಿದ್ರೆ ನೀವು 12 ರೂಪಾಯಿ ನೀವು ಕಾಂಟ್ರಿಬ್ಯೂಟ್ ಮಾಡಬೇಕಾಗಿತ್ತು EPFOಗೆ. ಅಂಡ್ ಆದರೆ ಅದರಿಂದ ಸೀಲಿಂಗ್ ಅಂದ್ರೆ ನೀವು ಎಷ್ಟು ಮಟ್ಟಿಗೆ ಅದನ್ನ ನೀವು ಕಾಂಟ್ರಿಬ್ಯೂಟ್ ಮಾಡೋದು ಅಂತಾನು ಇತ್ತು. ಅಂದ್ರೆ 15,000 ರೂಪಾಯಿ ನಿಮ್ಗೆ ಎಷ್ಟಾದ್ರು ಸಿಗಲಿ, ನಿಮ್ಗೆ 20 ಲಕ್ಷ ಸಿಗ್ಲಿ, ಏನಾದ್ರು ಸಿಗ್ಲಿ, 15,000ಗಿಂತ ಜಾಸ್ತಿ ನೀವು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ ಅಂತ ಇತ್ತು. ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಇತ್ತು. ಅದೇ ಥರ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ ಅಂತ ಬಹಳ ವರ್ಷದಿಂದ ಇತ್ತು. ಅದೇ ಥರ ಇವರು ಎಂಪ್ಲಾಯರ್ಸ್ನು 100% ಕಾಂಟ್ರಿಬ್ಯೂಟ್, ಬೇಸಿಕ್ ಸ್ಯಾಲ್ರಿ ಕಾಂಟ್ರಿಬ್ಯೂಟ್ ಮಾಡಕ್ಕೆ. ಅಂದರೆ ನೋಡಿ, 100 ರೂಪಾಯಿಗೆ ನಿಮಗೆ ಬೇಸಿಕ್ ಸ್ಯಾಲ್ರಿ ಇರ್ತಿದ್ರೆ 12 ರೂಪಾಯಿ ನೀವು ಕಾಂಟ್ರಿಬ್ಯೂಟ್ ಮಾಡೋದು, ಅಂದರೆ ಎಂಪ್ಲಾಯಿ ಕಾಂಟ್ರಿಬ್ಯೂಟ್ ಮಾಡೋದು. ಇನ್ನು 12 ರೂಪಾಯಿ ಎಂಪ್ಲಾಯಿ ಕಾಂಟ್ರಿಬ್ಯೂಟ್, ಅಂದರೆ 24 ರೂಪಾಯಿ. 24 ರೂಪಾಯಿಯಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದೊಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ. ಆ ಕಮಿಟಿಲಿ ಏನಾಗುತ್ತೆ ಅಂದರೆ, ಈಗ ಇವರು ಟ್ರೇಡ್ ಯೂನಿಯನ್ ಎಂಪ್ಲಾಯೀಸು, ಆಮೇಲಿಂದ ರೆಪ್ರೆಸೆಂಟೇಷನ್ ಹೇಳ್ತಾ ಇರೋದು ಟ್ರೇಡ್ ಯೂನಿಯನ್ ಎಂಪ್ಲಾಯೀಸು, ಆಮೇಲಿಂದ ಬೇರೆ ಅಪೋಸಿಷನ್ ಪಾರ್ಟೀಸು, ಅವರಿಂದ ರೆಪ್ರೆಸೆಂಟೇಷನ್, ಅವರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿ ವರ್ಷಕ್ಕೆ 2-3 ಸಲ ಒಂದೊಂದು ಇದು ಮಾಡಿ ಅವ್ರು ಹೇಳ್ತಾ ಇರ್ತಿದ್ರು, ನಾವು ಇಷ್ಟು ಕೊಡೋಕ್ಕಾಗತ್ತೆ, ಅಂದರೆ ಇಂಟ್ರೆಸ್ಟ್ ಅದ್ರ ಮೇಲೆ ಎಷ್ಟು ಕೊಡೋಕ್ಕಾಗತ್ತೆ ಅಂತ. ಈಗ 8% ಇದೆ. ಮೊದಲು ಒಂದು 7.5% ಇತ್ತು. ಅದಕ್ಕಿಂತ ಮೊದಲು ಸ್ವಲ್ಪ ಜಾಸ್ತಿನೇ ಇತ್ತು. ಅದು ಇನ್ಫ್ಲೇಷನ್ ಅದು ಇದು ನೋಡಿಕೊಂಡು ಒಂದು ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡ್ತಾರೆ. ಅದ್ರ ಪ್ರಕಾರ 24 ರೂಪಾಯಿಗೆ 8.25% ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡೋದು ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡೋದು. ಅಂದರೆ ಏನಿದೆ ನೋಡಿ, ಈಗ ಎಂಪ್ಲಾಯರ್ 100 ರೂಪಾಯಿ ಕೊಡ್ತಾರೆ, ನಾವು 100 ರೂಪಾಯಿ ಕೊಡ್ತೀವಿ, ಗೌರ್ಮೆಂಟು ಅದ್ರ ಮೇಲೆ ಇಂಟ್ರೆಸ್ಟ್ ಕೊಡ್ತಾರೆ. ಸೊ ಇದು ಮೂರಿಂದ ನಮಗೊಂದು ಒಂಥರ, ಈಗ ನಿಮ್ಮ ರಿಟೈರ್ಮೆಂಟ್ ಆದರೆ ಒಂದು ಒಳ್ಳೆ ಅಮೌಂಟ್ ಸಿಗುತ್ತೆ. ಅದನ್ನು ನಾವು ರಿಟೈರ್ಮೆಂಟ್ಗೆ ಉಪಯೋಗಿಸ್ಕೋಬೋದು, ಇಲ್ಲದ್ರೆ ಬೇರೆ ಯಾವುದಕ್ಕಾದ್ರು ಮನೆ ಉಪಯೋಗಿಸ್ಬೋದು. ಬಟ್ ಇದು ವಾಲಂಟ್ರಿ ಅಲ್ಲ, ಕಂಪಲ್ಸರಿ. ನೀವು ಎಂಪ್ಲಾಯಿ ಆಗಿದ್ರೆ, ಅಂದರೆ ಒಂದು ಇದಿರುತ್ತೆ, ನೀವು ಒಂದು 8 ಜನ ಇರಬೇಕು ಎಂಪ್ಲಾಯ್ಮೆಂಟಲ್ಲಿ, ಒಂದು ಕಂಪನಿಲಿ ಹಂಗೇನೇನೋ ಒಂದು ನಾರ್ಮ್ಸ್ ಎಲ್ಲ ಇರುತ್ತೆ. ಅದ್ರ ಪ್ರಕಾರ ನೀವು ಅದು ಕಂಪಲ್ಸರಿ.
ನೀವು ಎಸ್ 100 ರೂಪಾಯಿ ಕೊಡಬೇಕು, ಅವರು 100 ರೂಪಾಯಿ 100 ಕೊಡಬೇಕು, ಗೌರ್ಮೆಂಟು 8% ಏನೋ ಕೊಡಬೇಕು, ಇಂಟ್ರೆಸ್ಟ್ ರೇಟ್ ಕೊಡಬೇಕು. ಎಸ್ ಎಸ್ ಬಹಳ ಒಳ್ಳೆಯ ಸ್ಕೀಮು. ಎಷ್ಟೋ ಲಕ್ಷಾಂತರ ಜನಗಳಿಗೆ, ಕೋಟ್ಯಾಂತರ ಜನಕ್ಕೆ ಇದು ಹೆಲ್ಪ್ ಆಗಿದೆ. ಆ್ಯಂಡ್ ಇದರಿಂದ ಏನು ಅಂದರೆ ರಿಟೈರ್ಮೆಂಟ್ ಆದ ತಕ್ಷಣವೇ ಎಷ್ಟೋ ಜನ ಹತ್ರ ದುಡ್ಡೇ ಇರಲ್ಲ ಪಾಪ. ಯಾರೋ ಬೇರೆಯವ್ರ ಹತ್ರ ಅವರು ದುಡ್ಡು ತೊಗೊಂಡು ಬೇಡಾಡ್ಕೊಂಡು ತೊಗೊಳ್ಳೋದು ಅದೆಲ್ಲ ಇರ್ತಿತ್ತು. ಈಗ ಏನೂ ಇಲ್ಲ, ಅಂಥದ್ದೇನೂ ಇಲ್ಲ. ಸೊ ಇದು ಬಹಳ ಒಳ್ಳೆಯ ಸ್ಕೀಮು. ಈಗ ಹೊಸ ಸ್ಕೀಮು 3.0 ಅಂತ ಹೇಳ್ತಾರಲ್ಲ, 3.0 ವರ್ಷನ್ ಅಂತ ಹೇಳ್ತಾರಲ್ಲ, ಆ ವರ್ಷನ್ ಏನು, ಈ ಸೀಲಿಂಗ್ ಇರುತ್ತಲ್ಲ, ಈ 100% ಸೀಲಿಂಗನ್ನು ರಿಮೂವ್ ಮಾಡಿದ್ದಾರೆ. ಓಕೆ ಆ್ಯಂಡ್ ಇದರಿಂದ ಏನು ಅಂದರೆ, ನೀವು ಎಂಪ್ಲಾಯೀಸ್ 100% ಅವರು ಅದಕ್ಕಿಂತ ಜಾಸ್ತಿ ಕೊಡಬೇಕಾಗಿಲ್ಲ. ಆದರೆ ಎಂಪ್ಲಾಯರ್ಸು ನೀವು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು, 100%ಗಿಂತ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ನಿಮ್ಮ ಕಡೆಯಿಂದ, ನಿಮ್ಮ ಬೇಸಿಕ್ ಸ್ಯಾಲ್ರಿಯಿಂದ. ಸೊ ಅದೇ ಭಾಳ ದೊಡ್ಡದು ಡಿಫ್ರೆನ್ಸು ಮೊದಲಿನ ಸ್ಕೀಮ್ಗಳಿಗೂ ಈಗ ಹೊಸ ಸ್ಕೀಮ್ ಏನು ಬರಬೇಕು ಅಂತಿದೆಯೋ ಅದೆರಡಕ್ಕೂ. ಓಕೆ ಓಕೆ ಸರ್, ಈಗ 3.0ದಲ್ಲಿ ಈ 12% ಲಿಮಿಟ್ ಅನ್ನ ತೆಗೆಯೋದ್ರಿಂದ ಆಕ್ಚುಲಿ ಎಂಪ್ಲಾಯರ್ ಸೈಡಿಗೆ ಅದನ್ನೇನು ಚೇಂಜ್ ಮಾಡಕ್ ಹೋಗಿಲ್ಲ ಅಂತ, ಅದು ಮಾಡಲ್ಲ ಅನ್ನೋದು ಆ ಪ್ರಸ್ತಾಪದಲ್ಲಿರೋದು. ಹೌದು. ಎಂಪ್ಲಾಯಿ ಕಡೆಯಿಂದ ಚೇಂಜ್ ಮಾಡ್ತಾರೆ. ಏನು ಲಾಭ ಆಗ್ಬಹುದು ಸರ್? ಬೇಸಿಕಲಿ ಈಗ ನಾವು ಒಬ್ಬ ಎಂಪ್ಲಾಯಿಗೆ ಯಾವ ರೀತಿ ಲಾಭ ಆಗ್ಬೋದು ಅಂದ್ರೆ, ಅದಕ್ಕೆ ಯಾಕಂದ್ರೆ ಒಂದು ಸ್ಯಾಲ್ರಿ ಮಿತಿ ಕೂಡ ಇದ್ದಾಗ ಮಾತ್ರ ಅದನ್ನ ಹೆಚ್ಚಿಸ್ಲಿಕ್ಕೆ ಸಾಧ್ಯ ಆಗೋದು. ಈಗ ಕೆಲವು ಎಂಪ್ಲಾಯಿಗಳ ಸ್ಯಾಲ್ರಿ ಅವರ ತಿಂಗಳ ಖರ್ಚಿಗೆ ಸಾಕಾಗುವಷ್ಟು ಇರುತ್ತೆ ಅನ್ನೋ ಮಟ್ಟಿಗೆ ನಾವು ಯೋಚನೆ ಮಾಡಿದ್ವಿ. ಯಾಕಂದ್ರೆ ನಮ್ಮ ಎಕಾನಮಿ ಸಿಸ್ಟಮ್ ನೋಡಿದಾಗ ಇಲ್ಲಿರೋ ನೌಕರರು ಬಹುತೇಕ ಆ ತಿಂಗಳ ಸ್ಯಾಲ್ರಿನ ಅಲ್ಲಲ್ಲಿಗೆ ಭರ್ತಿ ಮಾಡುವ ಪರಿಸ್ಥಿತಿಯಲ್ಲಿ ಇರ್ತಾರೆ. ಈ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಅದು ಸೆಂಟ್ರಲ್ ಗವರ್ಮೆಂಟ್ ಇದು ತರೋದ್ರಿಂದ ಏನ್ ಲಾಭ ಆಗ್ಬೋದು ಅಂತ ನಾವು ಊಹೆ ಮಾಡ್ಬೋದು ಸರ್? ಅದೇ ಗುಡ್ ಕ್ವಶನ್. ಏನು ಅಂದರೆ ನೋಡಿ, ನಮಗೆ ಖರ್ಚುಗಳು ಇದ್ದೇ ಇರುತ್ತೆ. ಎಸ್ ಸರ್. ಓಕೆ, ಒಬ್ಬನಿಗೆ 10,000 ರೂಪಾಯಿ ಸಂಬಳ ಸಿಕ್ತಿದ್ರು ಅವನಿಗೂ ಖರ್ಚಿರುತ್ತೆ. ಎಸ್ ಒಬ್ಬನಿಗೆ 5 ಲಕ್ಷ ರೂಪಾಯಿ ಸಂಬಳ ಸಿಕ್ತಿದ್ರು ತಿಂಗಳಿಗೆ, ಅವನಿಗೂ ಅಷ್ಟೇ ಖರ್ಚಿರುತ್ತೆ. ಖರ್ಚೇನು ಕಡಿಮೆ ಆಗಲ್ಲ. ಯಾಕೆಂದರೆ ಜಾಸ್ತಿ ಸಂಬಳ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾನು ಕಡಿಮೆ ಖರ್ಚು ಮಾಡ್ತೀನಿ ಅಂತ ಯಾರೂ ಮಾಡಲ್ಲ. ಓಕೆ, ಆದರೆ ಇದು ಕಂಪಲ್ಸರಿ ಸೇವಿಂಗು ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು. ಎಸ್ ಓಕೆ, ಮೊದಲಿಂದನೇ ಬಂದಿದೆ. ನಿಮಗೆ ಎಷ್ಟಾದರೂ ಏನಾದರೂ ಹಾಕ್ಕೊಳ್ಳಿ, ಆ ದುಡ್ಡು ಹೋಗೇ ಹೋಗುತ್ತೆ ನಿಮಗೆ. ಓಕೆ, ನೀವೇನು ಮಾಡ್ಬೇಕು, ನೀವು ಹೆಂಗೆ ಅದನ್ನು ತಗೋಬೇಕು ಅಂದರೆ, ನಂದು ಈ ದುಡ್ಡು ಇಲ್ಲಪ್ಪ, ನಂದು ಇದು ರೆಸ್ಟ್ ಬರೋದೇ ನಂದು ಸ್ಯಾಲ್ರಿ ಅಂತ ಅದರೊಳಗಡೆ ನಾವು ಚೌಕಟ್ಟಲ್ಲಿ ನಾವು ಸ್ಪೆಂಡ್ ಮಾಡಬೇಕು. ಇದು ಭಾಳ ಕಂಪಲ್ಸರಿ ಸೇವಿಂಗ್, ಇದು ಭಾಳ ಒಳ್ಳೆಯದು. ಇದರಿಂದ ಭಾಳ ಉಪಯೋಗ ಆಗಿದೆ ಜನಗಳಿಗೆ. ಓಕೆ ಸರ್, ಈಗ ಅದು EPFO 3.0ದಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಕೇಳಿ ಬಂದಿರೋದು, ATM ಕಾರ್ಡ್ ತರ EPFO ಅಕೌಂಟ್ ಇದ್ದವರಿಗೆ ಕಾರ್ಡ್ ಕೊಡ್ತಾರೆ. ನೀವು 50% ಆಫ್ ನಿಮ್ಮ PF ಅಮೌಂಟ್ ಅನ್ನ ನೀವು ವಿಡ್ರಾ ಮಾಡಕ್ ಅವಕಾಶ ಇದೆ ಅನ್ನೋ ಒಂದು ಮಾಹಿತಿ ಇದೆ, ಆ ಪ್ರಸ್ತಾಪದಲ್ಲಿ ಬಂದಿದೆ. ಇದು ಹೀಗೆ ಬಂದ್ರೆ ಇದು ಅಪಾಯಕಾರಿಯೋ ಅಥವಾ ಒಳಿತೋ? ಈಗ ಅಂದ್ರೆ ನಾವು ಒಬ್ಬ ಎಂಪ್ಲಾಯ್, ನೀವು ಈಗ ಈ ಮೊದಲ ಮಾತಲ್ಲಿ ಹೇಳಿದ್ದು ನೀವು ಅದು ಕಡ್ಡಾಯ, ಅದು ಬಹಳ ಒಳ್ಳೆ ಸ್ಕೀಮು. ಯಾಕಂದ್ರೆ ನಾವು ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ನಮ್ಮ ಕೈಯಲ್ಲಿ ಒಂದಿಷ್ಟು ದುಡ್ಡು ಉಳ್ಕೊಂಡಿರುತ್ತೆ, ನಮ್ಗೆ ಭರವಸೆ ಆಗುತ್ತೆ, ಆಮೇಲೆ ಆಧಾರನೂ ಆಗುತ್ತೆ ಆ ಟೈಮಲ್ಲಿ ಅಂತ. ಇನ್ ಕೇಸ್ ನಾವೀಗ ವಿಡ್ರಾ ಮಾಡುವ ಅವಕಾಶ ಕೊಟ್ರೆ, ಸಾಮಾನ್ಯವಾಗಿ ಎಲ್ರಿಗೂ ಆ ಕ್ಷಣದ ನೀಡ್ಗಳು ಇದ್ದೇ ಇರ್ತದೆ. ವಿಡ್ರಾ ಮಾಡಿದ್ರೆ ಈ ಒಟ್ಟು ವ್ಯವಸ್ಥೆಗೆ ಮೇಲೆ ಏನು ಪರಿಣಾಮ ಬೀರ್ಬೋದು ಸರ್? ಅದೇ ನೋಡಿ, ಅವ್ರೇನೋ ಹೇಳ್ತಾರೆ, ATM ಇಂದ ನೀವು ವಿಡ್ರಾ ಮಾಡ್ಬೋದು, ಅದು ಇದು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಮಾಡ್ಬೋದು. ಬಟ್ ಏನು ಅಂದರೆ, ಈ ಸ್ಕೀಮ್ ಯಾವುದಕ್ಕಿರೋದು ಫಂಡಮೆಂಟಲಿ ಸ್ಕೀಮ್ ಯಾವುದಕ್ಕಿರೋದು? ಈ ಸ್ಕೀಮ್ ಯಾವುದಕ್ಕಿರೋದು ಅಂದರೆ, ನೀವು ಕಂಪಲ್ಸರಿ ಸೇವಿಂಗ್ ಮಾಡಬೇಕು. ಮಧ್ಯ ನೀವು ಅದನ್ನು ದುಡ್ಡು ತೊಗೋಬಾರ್ದು. ನಿಮ್ಗೆ ರಿಟೈರ್ಮೆಂಟ್ ಬೆನಿಫಿಟ್ ಇದು. ಸುಮ್ಮನೆ ಆ ದುಡ್ಡನ್ನು ತೊಗೊಂಡ್ಬಿಟ್ಟು ನೀವು ದೇಶಾಟನೆ ಮಾಡ್ತೀನಿ, ಇಲ್ಲದೇ ಫ್ರಿಡ್ಜ್ ತೊಗೊಳ್ತೀನಿ, ಅದೆಲ್ಲ ಸ್ಕೂಟರ್ ತೊಗೊಳ್ತೀನಿ, ಕಾರ್ ತೊಗೊಳ್ತೀನಿ, ಅದಕ್ಕೆಲ್ಲ ಉಪಯೋಗಿಸ್ಬಾರ್ದು ಅಂತ ಅದನ್ನು ಒಂಥರ ಮ್ಯಾಂಡೇಟ್ರಿ ಮಾಡಿದರು. ಸ್ವಲ್ಪ ಜಾಸ್ತಿ ಇತ್ತು, ಸ್ವಲ್ಪ ದುಡ್ಡು ತೊಗೋಬೋದು ನೀವು, ಅದಕ್ಕೇನಿಲ್ಲ. ಮೊದಲು ಇತ್ತು, ಈಗ ಏನೋ ಸ್ವಲ್ಪ ಜಾಸ್ತಿ ದುಡ್ಡು ತೊಗೊಳ್ಬೇಕು ಅಂತ ಹೇಳಿದ್ದಾರೆ. ಬಟ್ ಈ ATM ಸ್ಕೀಮು ಸ್ವಲ್ಪ ನನಗೇನು ಅನಿಸುತ್ತೆ ಅಂದರೆ, ಅದು ಮಾಡಬಾರ್ದು, ಅದು ತಪ್ಪು ಮಾಡೋದು. ಅದು ಅಷ್ಟು ಈಸಿಯಾಗಿ PF ಅನ್ನು ನಾವು ಅದನ್ನು ತಗೊಳ್ಬಾರ್ದು ಅಂತ ಅದು ಗೌರ್ಮೆಂಟೇ ಮಾಡ್ತಿದ್ರೆ ಭಾಳ ಒಳ್ಳೇದಿರ್ತಿತ್ತು. ಈಗ ಏನೋ ಹೊರಗಡೆ ಬಟ್ ಇನ್ನೊಂದು ನೋಡಿ ಬೇಕಾದ್ರೆ, ಈಗ ನೋಡೋಣ. ಈಗ ಒಂದು ಸ್ವಲ್ಪ ಕಾರ್ಪಸ್ ಇದೆ, ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಕಾರ್ಪಸ್ ಇದೆ.
ಎಸ್. ಅದರಲ್ಲಿ ನೀವು ಸ್ವಲ್ಪ ದುಡ್ಡು ಹೊರಗಡೆ ತೊಗೊಳ್ತೀರಾ. ಹೊರಗಡೆ ತೊಗೊಂಡ್ರೆ ಏನಾಗುತ್ತೆ, ಬಾಕಿ ದುಡ್ಡಿಗೆ ನಿಮಗೆ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಅಷ್ಟೇ. ಅಲ್ವಾ? ಎಸ್. ಎಸ್. ನೀವು 5 ಲಕ್ಷ, ಎಸ್. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಎಸ್. ಅದು ಎಷ್ಟು ತಗೋಬೋದು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಬಟ್ 10 ಲಕ್ಷದಲ್ಲಿ ನೀವೇನೋ, ನಿಮ್ಮ 10 ಲಕ್ಷ ನಿಮ್ಮ ಹತ್ರ ಕಾರ್ಪಸ್ ಇದೆ ಅಂತ ತಿಳ್ಕೊಳ್ಳಿ. ಎಸ್. ಅದ್ರಲ್ಲಿ ನೀವು 5 ಲಕ್ಷ ತಗೊಳ್ತಾ ಇದ್ದೀರಾ. ಓಕೆ. 5 ಲಕ್ಷ ತಗೊಂಡ್ರೆ ನಿಮಗೆ ಇನ್ನು 5 ಲಕ್ಷ ಪಿ ಎಫ್ ಸ್ಕೀಮಲ್ಲಿ ಇರುತ್ತೆ. 10 ಲಕ್ಷಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ನಿಮಗೆ 8 ಪಾಯಿಂಟ್ ಇಂಟ್ರೆಸ್ಟ್ ಕೊಡ್ತಾ ಇತ್ತು. ಎಸ್. ಈಗ 5 ಲಕ್ಷ ಕೊಡ್ತಾರೆ. ಎಸ್. ಎಸ್. ಯಾರು ಬೆನಿಫಿಟ್ ಆಗ್ತಾರೆ ಹೇಳಿ? ಗೌರ್ಮೆಂಟ್. ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ವಾ? ಕಡಿಮೆ ಹೌದು. ಕೊಡ್ಬೇಕಾಗುತ್ತೆ. ಹೊರಗಡೆ ನೋಡಿದ್ರೆ ನೀವು ATM ಇಂದ ಯಾವಾಗಲೂ ದುಡ್ಡು ತೊಳ್ಬೋದು ಅಂತಿರುತ್ತೆ. ಆದರೆ ಕಡಿಮೆ ಕಡಿಮೆ, ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಅಷ್ಟು ಅದ್ರ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಇದು ಮಾಡ್ಬೋದಲ್ವಾ? ಅಂದ್ರೆ ಏನಂದ್ರೆ ಈಗ ಆ, ಸರ್ಕಾರ ಈಗ ಭವಿಷ್ಯ ನಿಧಿ ದುಡ್ಡುಗೆ ಅವ್ರ ಇಂಟ್ರೆಸ್ಟ್ ಕೊಡ್ಬೇಕು ಅನ್ನೋದು ನೀವು ಈಗ ಹಿಂದೆ ಹೇಳಿರೋ ಪಾಯಿಂಟ್ ಸರ್. ಈಗ ಇನ್ ಕೇಸ್ ನಾವು 50% ವಿಡ್ರಾ ಮಾಡಕ್ ಅವಕಾಶ ಕೊಡೋದು ಸರ್ಕಾರ ತನ್ನ ರೆಸ್ಪಾನ್ಸಿಬಿಲಿಟಿಯಿಂದ ಆಚೆ ಹೋಗ್ತಾ ಇದ್ದೇನೆ ಅಂತ ನಮ್ಗೆ ಫೀಲ್ ಮಾಡ್ಕೋಬಹುದಲ್ಲ ಸರ್ ಆಕ್ಚುಲಿ. ಹೌದು ಹಾಗಾದ್ರೆ ಹೌದು ತನ್ನ ಇಂಟ್ರೆಸ್ಟ್ ರೇಟ್ ಅನ್ನು ಕಡಿಮೆ ಮಾಡ್ಕೋಬಹುದು ಅಂತಲ್ವಾ ಸರ್? ಹೌದು ಹೌದು ಹೌದು. ಅದೇನೋ ನೀವು ಹೇಳೋದೇನೋ ಸರಿ, ಅದೇನೋ ಸರಿ. ಆಮ್, ಆಮೇಲಿಂದ ನಾವು ಎಂಪ್ಲಾಯಿ 100%ಗಿಂತ ಜಾಸ್ತಿ ಏನು ಹೇಳ್ತೀರಾ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅದೇ ಎಂಪ್ಲಾಯರ್ ಯಾಕೆ ಹೇಳ್ತಾ ಇಲ್ಲ? ಎಸ್, ಇದು ಒಂದು ಕ್ವಶನ್ ಇದೆ. ಅವ್ರಿಗೆ ಯಾಕೆ 100% ಜಾಸ್ತಿ ಹೇಳ್ತಾ ಇಲ್ಲ? ಅವ್ರಿಗೂ ಹೇಳ್ಬೋದಲ್ವಾ? ಎಸ್. ಯಾಕೆಂದ್ರೆ ಎರಡೂ ಕಡೆಯಿಂದ ಇದು ಮೂರು ಕಡೆಯಿಂದನೂ ಒಂದು ಸ್ಕೀಮ್ ಇರೋದು. ಹೌದು. ಓಕೆ. ಅವ್ರು ಕಡಿಮೆ ಸ್ಪೆಂಡ್ ಮಾಡಬೇಕು. ನಾವು ಅಂದರೆ ನೋಡಿ, ನಮಗೆ 100%ಗಿಂತ ಜಾಸ್ತಿ ಮಾಡಿದ್ರೆ ನಮ್ಗೆ ಓನ್ಲಿ 8.25% ಏನೋ ಅಷ್ಟೇ ಬರೋದು ಅದ್ರ ಮೇಲೆ. ಹೌದು. ಹೌದು. ಹ್ಞೂ ಅದು ನಾನು ಯಾಕೆ ಅಲ್ಲಿಂದ ತಗೋಬೇಕು? ನಾನು ಮ್ಯೂಚುವಲ್ ಫಂಡ್ ಹೋಗ್ತೀನಿ, ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕ್ತೀನಿ. ಮ್ಯೂಚುವಲ್ ಫಂಡ್ ನಂಗೆ 10-100% ಸಿಗುತ್ತೆ ಅಲ್ವಾ? ಹೌದು. ಸೊ ಇವ್ರು ಯಾಕೆ ಇಲ್ಲಿಂದನೇ ಯಾಕೆ PF ಇಂದನೇ ಯಾಕೆ ತಗೋಬೇಕು? ಯಾಕೆಂದರೆ ನಮಗೆ PF ಅಂದ್ರೆ ಏನಿತ್ತು ಅಂದರೆ ಒಂಥರ ಕಂಪಲ್ಸರಿ ಸೇವಿಂಗ್ ಇರ್ತಿತ್ತು. ಅದೊಂದು 15-20 ವರ್ಷ ಆದಮೇಲೆ ಅದನ್ನು ತೊಗೋಬೋದಾಗಿತ್ತು. ರಿಟೈರ್ಮೆಂಟ್ ಆಗಿ ತೊಗೋಬೋದಾಗಿತ್ತು. ಒಂಥರ ಏನಂತಾರೆ ಅದಕ್ಕೆ, ಸೆಕ್ಯೂರಿಟಿ ಇರ್ತಾ ಇತ್ತು. ಎಸ್. ಓಕೆ. ಈಗ ಜಾಸ್ತಿ ಮಾಡಿಬಿಟ್ಟು ಕಡಿಮೆ ಇಂಟ್ರೆಸ್ಟ್ ರೇಟ್ ಕೊಡ್ತೀನಿ ಅಂದರೆ ಅದು ಹೆಂಗೆ ಅದು ವೇಯಬಲ್ ಆಗುತ್ತೆ? ಅದು ಹೆಂಗೆ ಸರಿ ಹೋಗುತ್ತೆ ಹೇಳಿ? ಈ ಸ್ಕೀಮು ಚೆನ್ನಾಗಿ ನಡಿಬೇಕು ಅಂದರೆ ಎಂಪ್ಲಾಯರೂ ಜಾಸ್ತಿ ದುಡ್ಡು ಹಾಕಬೇಕು. ಎಂಪ್ಲಾಯಿ ಎನಿವೇ ನೀವು ಕೊಡ್ತಾ ಇದ್ದೀರಾ, ಜಾಸ್ತಿ ದುಡ್ಡು ಹಾಕ್ಬೋದು ಅಂತ. ಅದೇ ಥರ ಗೌರ್ಮೆಂಟ್ ಆಫ್ ಇಂಡಿಯಾನೂ ಇಂಥದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜಾಸ್ತಿ ತರಬೇಕು. ಈಗ ನೀವು ಆಲ್ರೆಡಿ ಹೇಳಿದಂತ ಸರ್, ಈಗ ಎಂಪ್ಲಾಯ್ PF ಇಂದ ಅಮೌಂಟ್ ತೆಗೆಯುವಂತ ಅವಕಾಶಗಳು ಈ ಹಿಂದೆನೂ ಇತ್ತು. ಅಂದ್ರೆ ಕೆಲವು ಎಮರ್ಜೆನ್ಸಿ ಪರ್ಪಸ್ಗಳಿಗೆ, ಅಂದ್ರೆ ತುರ್ತು ಅಗತ್ಯಗಳಿಗೆ ಮತ್ತು ಅನಿವಾರ್ಯ ವೆಚ್ಚಗಳಿಗೆ ಅದನ್ನ ಅವಕಾಶ ಕೊಡ್ತಿದ್ರು. ಈ ಮನೆ ಕಟ್ಟುವಂತದ್ದು ಅಥವಾ ಮಕ್ಕಳ ಮದುವೆ ಇನ್ನಿತರ ಸಂದರ್ಭಗಳಲ್ಲಿ ಕೊಡ್ತಿದ್ರು. ಅಲ್ಲಿ ಆ ಕೊಡುವ ಎಷ್ಟು ಅಮೌಂಟ್ ಕೊಡಬಹುದು ಅನ್ನೋದನ್ನ ಆ ಅಧಿಕಾರಿಗಳು, ಅಂದ್ರೆ ಆ ವ್ಯವಸ್ಥೆ ಭವಿಷ್ಯ ನಿಧಿ ನಿರ್ಧರಿಸ್ತಿತ್ತು. ಆ ಒಂದು ನಿರ್ಧಾರದ ಒಂದು ವ್ಯವಸ್ಥೆ ಹಾಳಾದ್ರೆ ಈ ಒಟ್ಟು ಭವಿಷ್ಯ ನಿಧಿಯ ವ್ಯವಸ್ಥೆಗೆ ಧಕ್ಕೆ ಆಗಲ್ವಾ ಸರ್? ಈಗ ಇಷ್ಟು ಲಿಬರಲ್ ಆಗುತ್ತೆ, ಅದೇ ಆಗುತ್ತೆ, ಅದು ಆಗುತ್ತೆ. ಅದೇ ಇನ್ನೊಂದು ಹೇಳಬೇಕು ಅಂತಿದ್ದೆ. ಏನು ಅಂದರೆ, ಈಗ ಇದೆಲ್ಲ ಮಾಡ್ತಾರೆ ಸರಿ, ನಮ್ಮಿಂದ ದುಡ್ಡು ತಗೊಳ್ಬೇಕಾದ್ರೆ ಕ್ವೆಶನ್ಸ್ ಕೇಳಲ್ಲ. ನಿಮ್ಮದು ಫುಲ್ ನೇಮ್ ಏನು, ನೀವು ಸಿಗ್ನೇಚರ್ ಏನು, ನಿಮ್ದು PF ಅಕೌಂಟ್ ನಂಬರ್ ಏನು, ಅದೇನೂ ಕೇಳಲ್ಲ. ಅದು ಹೋಗುತ್ತೆ, ಅದು PF ಟ್ರಸ್ಟ್ಗೋ ಇದಕ್ಕೆ ಫಂಡ್ಗೋ ಹೋಗುತ್ತೆ. ವಾಪಸ್ ತೊಗೊಳ್ಬೇಕಾದ್ರೆ 20 ವರ್ಷ 25 ವರ್ಷ ಆದಮೇಲೆ ತೊಗೊಳ್ಬೇಕಾದ್ರೆ ಕ್ವೆಶನ್ಸ್ ಕೇಳ್ತಾರೆ. ರೀ, ನಿಮ್ಮದು EPF ಅಕೌಂಟು ಮತ್ತು ನೀವು ಹೇಳ್ತಾ ಇರೋದು ಮ್ಯಾಚ್ ಆಗಲ್ಲ, ನಿಮ್ಮದು ಹೆಸರು ಮ್ಯಾಚ್ ಆಗಲ್ಲ, ಅದಕ್ಕೆ ನಾವು ಕೊಡೋದಿಲ್ಲ ದುಡ್ಡು. ಆಮೇಲಿಂದ ಹಳೆ ಎಂಪ್ಲಾಯರ್ ಹತ್ರ ಹೋಗಬೇಕು, ಅವನ ಹತ್ರ ಬೇಡ್ಕೊಳ್ಬೇಕು, ಅವನ ಹತ್ರ ಅವ್ನು ಕೇಳಬೇಕು ಏನಪ್ಪ ಅಂತ. ಓಕೆ, ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟ್ರಲ್ಲಿ ಏನೋ ಸರಿ, ಒಂದೇ ಕೆಲಸ ಇರುತ್ತೆ ಲೈಫ್ ಟೈಮು. ಪ್ರೈವೇಟ್ ಸೆಕ್ಟ್ರಲ್ಲಿ ಒಂದು 5 ಕೆಲಸಗಳು ನೀವು ಚೇಂಜ್ ಮಾಡ್ತೀರಾ. ಆ 5 ಕೆಲಸಗಳು ಚೇಂಜ್ ಮಾಡಿದಾಗ ಅವರು ಎಂಪ್ಲಾಯಿ
ಆ ಪಿ ಎಫ್ ಅನ್ನ ಬೇರೆಯವ್ರಿಗೆ ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಮಾಡಬೇಕು, ಮಾಡಲ್ಲ. ನಾವು ಅದಕ್ಕೇನೋ ಒಂದು ಅರ್ಜಿ ಪತ್ರ ಕೊಡಬೇಕಾಗತ್ತೆ, ಅದನ್ನು ಫಾಲೋ ಅಪ್ ಮಾಡೋಕ್ಕಾಗತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ಒಂದೊಂದು ಟ್ರಸ್ಟ್ ಅಂತಿರುತ್ತೆ, ಒಂದೊಂದು ಫಂಡ್ ಅಂತಿರುತ್ತೆ. ಟ್ರಸ್ಟಿಂದ ಎಷ್ಟೋ ಕಡೆ ಏನಾಗಿದೆ ಅಂದರೆ, ಈ ಪ್ರೈವೇಟ್ ಕಂಪನೀಸ್ ಏನಾಗುತ್ತೆ, ಆ ಟ್ರಸ್ಟಿಂದನೇ ತೊಗೊಂಡು ಅವರು ಅದನ್ನು ತಾನೇ ಉಪಯೋಗಿಸ್ಕೊಂಡ್ಬಿಡ್ತಾರೆ. ನಾನು ನೋಡಿದ್ದೀನಿ ಏರ್ಲೈನ್ಸ್ ಎಷ್ಟು ಒಂದೆರಡು ಮುಚ್ಚೋಗ್ಬಿಟ್ಟಿದೆಯಲ್ಲ, ಆ ಪಿ ಎಫ್ ಮನಿನ ಡಿಪಾಸಿಟ್ ಮಾಡದೆ ಅವರೇ ಉಪಯೋಗಿಸ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಅದು ಕ್ರಿಮಿನಲ್ ಅಫೆನ್ಸು. ಓಕೆ, ಅದರಿಂದ ಯಾರು ಒಳಗೆ ಹೋಗಿಲ್ಲ, ಎಂಪ್ಲಾಯರು. ಆ ಪಾಪ ಗೋತಾ ಎಂಪ್ಲಾಯಿಗೆ ದುಡ್ಡೇ ಸಿಕ್ಕಿಲ್ಲ. ನನ್ನ ಪ್ರಕಾರ ಇದು ಬಹಳ ಇಂಪಾರ್ಟೆಂಟು. ನೀವು ಎ ಟಿ ಎಮ್ಮು, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ, ಅದೇನೂ ಬೇಕಾಗಿಲ್ಲ. ಏನು ಬೇಕಾಗಿದೆ ಅಂದರೆ, ನಾ ಅವರು ಏನು ಕಂಪಲ್ಸರಿ ಮಾಡಬೇಕು ಅಂದರೆ, ನೀವು 4 ಕೆಲಸ ಚೇಂಜ್ ಮಾಡ್ತೀನಿ ಅಂದರೆ ಆಟೋಮೆಟಿಕ್ ಆಗಿ ನಿಮಗೆ ಆ ಆ ದುಡ್ಡು ಟ್ರಾನ್ಸ್ಫರ್ ಆಗಬೇಕು. ಆ್ಯಂಡ್ ನಿಮಗೆ ಎವ್ರಿ ಮಂತು ನಿಮ್ಗೆ ಗೊತ್ತಾಗಬೇಕು, ಇಷ್ಟು ನಾನು ಒಂದು ಕೆಲಸ ಬಿಟ್ಟ ತಕ್ಷಣ ನನಗೆ ಇಷ್ಟು ದುಡ್ಡು ನನ್ನ ಫಂಡಲ್ಲಿದೆ. ನಾ ಬೇರೆ ಕೆಲಸಕ್ಕೆ ಹೋದರೆ ನೆಕ್ಸ್ಟ್ ಮಂತು ಇಷ್ಟು ದುಡ್ಡಿಗಿಂತ ಇನ್ನೊಂದು 100% ಜಾಸ್ತಿ ಆಗಿದೆ, 24% ಜಾಸ್ತಿ ಆಗಿದೆ. ಅದು ಫುಲ್ ಇರಬೇಕು. ಓಕೆ, ಅದು ಟ್ರಾನ್ಸ್ಪರೆನ್ಸಿ ಇದ್ರೆ ಅದೇ ಸಾಕು ಎಷ್ಟೋ ಜನಕ್ಕೆ. Yes, yes. ಅಂದ್ರೆ ಈಗ ಈ ಎಲ್ಲ ನೀವೀಗ ಏನು ಹೇಳ್ತಿದ್ದೀರಲ್ಲ ಸರ್, ಈಗ ಈ ತರ ಮಾರ್ಪಾಡುಗಳನ್ನ, ಇಂಥ ಮಾರ್ಪಾಡುಗಳು 3.0ದಲ್ಲಿ ನಾವು ನಿರೀಕ್ಷೆ ಮಾಡಬಹುದಲ್ಲ ಸರ್? ಅಂತ ಏನು ಹೇಳಿದ್ದಾರೆ ಅಂದರೆ, ಸೆಂಟ್ರಲೈಸ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಅಂತ ಮಾಡಬೇಕು ಅಂತಿದ್ದಾರೆ. ಇದರಿಂದ ಎಲ್ಲ ಇದೇನೇ ನಾನೇನು ಹೇಳಿದ್ನೋ ಇದೆಲ್ಲ ಸರಿ ಹೋಗುತ್ತೆ ಅಂತೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. Yes. ಆದರೆ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಸ್ಕೀಮ್ಸ್ ತೆಗೆಯುತ್ತೆ, ಭಾಳ ಒಳ್ಳೊಳ್ಳೆ ಸ್ಕೀಮ್ಸ್ ತೆಗೆಯುತ್ತೆ. ಅದು ಇಂಪ್ಲಿಮೆಂಟೇಷನ್ ಆದಾಗ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗಲ್ಲ. ಅದೇ ಪ್ರಾಬ್ಲಮ್ ಬಂದಿರೋದು. ಇದು ಏನು ಮಾಡಿದ್ರು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಆ್ಯಂಡ್ ಎಂಪ್ಲಾಯರು ಈ ಪಿ ಎಫ್ ಅಮೌಂಟನ್ನು ಮುಟ್ಟದೆ ಅವ್ರಿಗೊಂದು ಅದೊಂದು ಇದು ಮಾಡಬೇಕು. ಅವ್ರಿಗೇನು ಅಂದರೆ, ಅದೇನೋ ಒಂದು ಇರುತ್ತಲ್ಲ, ಪೆನಲ್ಟಿನೋ ಇಲ್ಲದಿರೋ ಇನ್ನೂ ಭಾಳ ಸಿವಿಯರ್ ಆಗಿ ಪೆನಲ್ಟಿನೋ ಏನೋ ಮಾಡಬೇಕು. ಸೊ ದಟ್ ಈ ದುಡ್ಡೆಲ್ಲ ತೊಗೊಂಡ್ಬಿಟ್ಟು ಅವರು ಬೇರೆ ಯಾವುದಾದ್ರು ಉಪಯೋಗಿಸ್ಕೋಬಾರ್ದು. ಇದೇ ಥರ 2 ಏರ್ಲೈನ್ಸ್ ಇಂಡಿಯಾಲಿ ಓಕೆ. ಆ ದುಡ್ಡನ್ನು ಎಂಪ್ಲಾಯೀಸ್ಗೆ ಕೊಟ್ಟೇ ಇಲ್ಲ. ಕ್ರಿಮಿನಲ್ ಒಫೆನ್ಸ್ ಇದು. ಅವ್ರು ಆರಾಮಾಗಿ ನಡ್ಕೊಂಡು ಆರಾಮಾಗಿ ಎಲ್ಲ ಕಡೆ ಇದ್ದಾರೆ, ದೊಡ್ಡ ದೊಡ್ಡ ಆರ್ಟಿಕಲ್ಸ್ ತನ್ನ ಪಾಡಕ್ಕೆ ತಾನು ಬರ್ಕೊಂಡು ಕೂತಿದ್ದಾರೆ. ಓಕೆ. ಓಕೆ. ಸೊ ಇದು ಬಹಳ ತಪ್ಪು. ಎಸ್. ಎಸ್. ಯಾಕೆಂದರೆ ಇದು ನಂಗೆ ಸ್ವಲ್ಪ ಏರ್ಲೈನ್ಸ್ ಮೇಲೆ ಜಾಸ್ತಿ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಥರ ಓಕೆ. ಎಷ್ಟೋ ಪ್ರೈವೇಟ್ ಸೆಕ್ಟರ್ ಕಂಪ್ನಿಗಳಿದೆ, ಎಷ್ಟೋ ಜನ ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಪಾಪ ಎಂಪ್ಲಾಯೀಸ್ ದುಡ್ಡೇ ಕೊಟ್ಟಿಲ್ಲ. ಇದೇ ಥರ ಎಷ್ಟೋ ಜನಗಳು ಮಾಡಿದ್ದಾರೆ. ಸರ್, ಈಗ ಇ ಪಿ ಎಫ್ 3.0ದಲ್ಲಿ ಈ ನಮ್ಮ ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ ಅನ್ನ ಪೆನ್ಷನ್ ಸ್ಕೀಮ್ಗೂ ಇನ್ನು ಹಾಕ್ಬಹುದು ಅನ್ನುವಂಥದ್ದು ಒಂದು ಪ್ರಸ್ತಾಪ ಕೂಡ ಇದೆ. ಅಂದ್ರೆ ಈಗ ಈಗ ಸದ್ಯಕ್ಕೆ 3 ವಿಭಾಗ ಆಗುತ್ತೆ. ಎಂಪ್ಲಾಯರ್ ಕಡೆಯಿಂದ ಹೋಗುವಂತದ್ದು ಪೆನ್ಷನ್ ಸ್ಕೀಮಿಗೂ ಒಂದು ಭಾಗ ಹೋಗುತ್ತೆ. ಅದು ಆ ಭಾಗವನ್ನ ನಾವು ಕೂಡ ಜಾಸ್ತಿ ಮಾಡಬಹುದು ಅನ್ನೋಂಥ ಒಂದು ಪ್ರಾವಿಷನ್ ಸಿಗುತ್ತೆ ಅನ್ನೋದೊಂದು ಪಾಯಿಂಟ್ ಕೂಡ ಅದರಲ್ಲಿ ಇದೆ ಸರ್. ಅದು ಏನು ಪ್ರಯೋಜನಕಾರಿ ಆಗ್ಬೋದಾ ಸರ್? ಅದು ಅದು EPS 95 ಅಂತಿದೆ. 95. ಎಸ್. ಅವರು ಅದನ್ನು ಪೆನ್ಷನ್ ಬೆನಿಫಿಟನ್ನು ನೀವು ಅದನ್ನು ಜಾಸ್ತಿ ತಗೋಬೋದು. ಸೊ ದ್ಯಾಟ್ ನೀವು ರಿಟೈರ್ಮೆಂಟ್ ಆದಾಗ ಅದು ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು. ಅಟ್ ದ ಸೇಮ್ ಟೈಮ್ ನೀವು ಅದನ್ನು ಈ ಫ್ಲೆಕ್ಸಿಬಲ್ ಕಾಂಟ್ರಿಬ್ಯೂಷನು, ಅನ್ಲಿಮಿಟೆಡ್ ಡಿಪಾಸಿಟು, ATM ವಿಡ್ರಾಯಲು, ಇದೆಲ್ಲ ನಾವೆಲ್ಲ ಹೇಳ್ತಾ ಇದ್ದೀವಲ್ಲ, ಇದೆಲ್ಲ ಆಗಬೇಕು, ಸರಿಯಾಗಿ ನಡ್ಕೊಂಡು ಹೋಗಬೇಕು. ಆ್ಯಂಡ್ ಇನ್ನೊಂದೇನು ಅಂದರೆ ದಟ್ ನನಗೀಗ ಜ್ಞಾಪಕ ಬಂತು, 35% ಅಷ್ಟು ಕಂಪ್ಲೇಂಟ್ಸ್ ಇದೆ. ಇ ಪಿ ಎಫ್ ವಿಡ್ರಾ ಮಾಡೋಕ್ಕೆ ಕಷ್ಟ ಆಗ್ತಾ ಇರೋದು ಈ 35%. ಅಂದರೆ ಏನರ್ಥ, 3 ಜನರಲ್ಲಿ ಒಬ್ಬನಿಗೆ ತನ್ನ ಫುಲ್ ಪಿ ಎಫ್ ಅಕೌಂಟು ಅವನು ತೆಗಿಯೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಅದು ಬಹಳ ಇಂಪಾರ್ಟೆಂಟ್. ಅದನ್ನು ಫಿಕ್ಸ್ ಮಾಡಲೇಬೇಕು ಇವರು. ಸರ್, ಈಗ ಪಿ ಎಫ್ ದುಡ್ಡನ್ನು ಹೊರತುಪಡಿಸಿ ನಾವು ಯಾವ ರೀತಿ ಈಗ ಆ ದುಡ್ಡನ್ನು ತೆಗೆದು ಯಾವ ರೀತಿ ಇನ್ವೆಸ್ಟ್ ಮಾಡಿಕೊಂಡು ನಾವು ಆ ದುಡ್ಡನ್ನು ಬೆಳೆಸಕ್ಕೆ ಸಾಧ್ಯ, ಅಂದ್ರೆ ನಮ್ಮ ಭವಿಷ್ಯಕ್ಕೆ ಬೆಳೆಸಕ್ಕೆ ಸಾಧ್ಯ ಸರ್? ನೋಡಿ, ಈಗ ಪಿ ಎಫ್ ಒಂದು ಆಪ್ಷನ್ ಇದೆ, ಇನ್ನೊಂದು ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಅಂತಿದೆ.
ಎಸ್. ಅದು ಅದನ್ನ ಫುಲ್ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಆ್ಯಂಡ್ ಇಂಟ್ರೆಸ್ಟ್ ರೇಟು ನಿಮಗೆ 8.25 8.75% ನಿಮ್ಗೆ ಸಿಗುತ್ತೆ. ಅದು ಟ್ಯಾಕ್ಸ್ ಬೆನಿಫಿಟು ಸಿಗುತ್ತೆ. ಇನ್ನೊಂದೇನು ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತಿದೆ, ಅದಕ್ಕೂ ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ನೀವು ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಅಂದರೆ ₹500 1.5 ಲಕ್ಷ ನೀವು ಅದನ್ನು ಇನ್ವೆಸ್ಟ್ ಮಾಡ್ಬೋದು. ಅದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಇದೆ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತಿದೆ, ಅದು ಬಹಳ ರಿಟೈರ್ಮೆಂಟ್ ಫೋಕಸ್ ಸ್ಕೀಮ್. ಅದನ್ನು ನೀವು ಏನು ಅಂದರೆ ಇನ್ವೆಸ್ಟ್ ಮಾಡ್ಬೋದು. ಅದರಲ್ಲಿ ಏನು ಅಂದರೆ ನೀವು 18 ವಯಸ್ಸು ತನಕ, ಅಂದರೆ 65 ವಯಸ್ಸು ತನಕ ನೀವು ಯಾರು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆಮೇಲಿಂದ ಅದು ಮಾರ್ಕೆಟ್ ಲಿಂಕ್ಡು, ಅಂದರೆ ಈಗ ಸ್ವಲ್ಪ ಅದರಿಂದ ದುಡ್ಡು ಏನಾಗುತ್ತೆ, ಈಗ ಎಕ್ವಿಟಿ ಮಾರ್ಕೆಟ್ಗೆ, ಅಂದರೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸ್ಟಾಕ್ಸ್ ಎಲ್ಲ ಇರುತ್ತಲ್ಲ, ಅದು ಹಿಂಗೆ ಇನ್ವೆಸ್ಟ್ ಮಾಡ್ತೀವಲ್ಲ, ಅದರಿಂದ ನಿಮಗೆ ಜಾಸ್ತಿ ದುಡ್ಡು ಸಿಗ್ಬೋದು. 8.25% ಬೇಕಾಗಿಲ್ಲ, ಇನ್ನೂ 10% 11% ಸಿಗ್ಬೋದು. ಸೊ ಅದರಿಂದ ನಿಮ್ಮದು ಕಾರ್ಪೊರೇಟ್ ಫಂಡು ಜಾಸ್ತಿ ಆಗುತ್ತೆ. ಅದೊಂದು ಪ್ಲಸ್ ಅದೊಂದು ಸ್ವಲ್ಪ ಟ್ಯಾಕ್ಸ್ ಬೆನಿಫಿಟ್ ಇದೆ ಅಂಡರ್ ಸೆಕ್ಷನ್ 80 CCD 1B ಅಂತ. ಆಮೇಲೆ ಅಫ್ಕೋರ್ಸ್ ಮ್ಯೂಚುವಲ್ ಫಂಡ್ ಇದೆ. ಮ್ಯೂಚುವಲ್ ಫಂಡಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಇಲ್ಲ, ಬಟ್ ನೀವು ಸ್ವಲ್ಪ ಏನು ಅಂದರೆ ಒಂದು ಎಕ್ವಿಟಿ ಆ್ಯಂಡ್ ಡೆಟ್ ಅಂತ ಇರುತ್ತೆ. ಎಕ್ವಿಟಿ ಅಂದರೆ ಎಲ್ಲ ನೀವೇನೇನು ದುಡ್ಡು ನೀವು ಇನ್ವೆಸ್ಟ್ ಮಾಡ್ತಿರೋ ಮ್ಯೂಚುವಲ್ ಫಂಡು ಅದೆಲ್ಲ ಮಾರ್ಕೆಟ್ಗೆ ಹೋಗುತ್ತೆ. ಅದರಿಂದ ನಿಮಗೆ 100% ಸಿಗ್ಬೋದು, 14% ಸಿಗ್ಬೋದು, ಸ್ವಲ್ಪ ರಿಸ್ಕ್ ಇದೆ. ಸೊ ಇದೇ ಥರ 4-5 ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಇದೆ. ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ನಿಮ್ಗೆ ಇಷ್ಟ ಇದ್ದರೆ, ಯಾಕೆಂದರೆ ನಾನು ನೋಡಪ್ಪ ನನಗೆ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ ಕೊಡೋದಿಲ್ಲ ಎಂಪ್ಲಾಯರು, ಸುಮ್ಮನೆ ನಾನು ಜಾಸ್ತಿ ದುಡ್ಡು ಏನು ಕಾಂಟ್ರಿಬ್ಯೂಟ್ ಮಾಡ್ತೀನೋ EPFಗೆ ಓನ್ಲಿ ನನಗೆ 8.25 8.33% ಬರುತ್ತೆ, ನಾನು ಯಾಕೆ ಅದರಿಂದ ಮಾಡಬೇಕು, ಬೇರೆ ಇನ್ಸ್ಟ್ರೂಮೆಂಟ್ಸ್ಗೆ ಹೋಗ್ತೀನಿ ಅಂತ ಇದ್ರೂ ಅದು ಮಾಡ್ಬೋದು. ಫೈನಲಿ ಏನು ಅಂದರೆ, ನೀವು ಏನಾದ್ರು ಹೊಸ ಸ್ಕೀಮ್ ತರ್ಬೋದು, ಆದರೆ ಆ ಸ್ಕೀಮ್ ಅಟ್ರಾಕ್ಟಿವ್ ಆಗಿದ್ರೇ ಅದು ಸಕ್ಸಸ್ಫುಲ್ ಆಗೋದು. ಅದನ್ನು ಇವರು ಅಟ್ರಾಕ್ಟಿವ್ ಆಗಿ ಮಾಡಬೇಕು. ಅದು ಮಾಡದೇ ಇದ್ರೆ ಪ್ರಯೋಜನ ಏನು? ನೀವು 100%ಗಿಂತ ಜಾಸ್ತಿ ಸೀಲಿಂಗ್ ಮಾಡಿದ್ರೆ ಪ್ರಯೋಜನ ಏನು? ಓಕೆ ಗಿರಿಪ್ರಕಾಶ್ ಅವರೇ, ಥ್ಯಾಂಕ್ ಯು. ಇವತ್ತಿನ ನಮ್ಮ ಬಿಸ್ನೆಸ್ ಟಾಕ್ ಕಾರ್ಯಕ್ರಮದಲ್ಲಿ EPFO ಮತ್ತು ಸೇವಿಂಗ್ಸ್ ಭವಿಷ್ಯದ ನಾವು ಸೇವಿಂಗ್ಸ್ ಯಾವ ರೀತಿ ಮಾಡಬಹುದು ಅಂತ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಮುಂದಿನ ವಾರ ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಸರ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.